ತುಂಬ ಸಂತೋಷ ಆಗ್ತಿದೆ. ಅವಳು ಜಾಬ್ ಮಾಡೋದು ನೀನು ಒಪ್ಕೊಂಡಂತ ಹೌದಾ ಅಂತ ಕೇಳ್ತಾ ಇದ್ದ. ನಾನು ಯಾವಾಗ ಒಪ್ಕೊಂಡೆ ಅನ್ನುವಂತೆ ಸಾತ್ವಿಕಾಳ ಕಡೆ ನೋಡ್ತಾನೆ ಅಮರೇಂದ್ರ ವರ್ಮ. ಮರ್ಯಾದೆಯಾಗಿ ಒಪ್ಕೊಂಡೆ ಅಂತ ಹೇಳಿ, ಇಲ್ದಿದ್ರೆ ಇನ್ನು ಮುಂದೆ ಕಿಸ್ ಕೊಟ್ನಲ್ಲ, ನೀನೇ ಕಿಸ್ ಕೊಟ್ಟೆ ಅಂತ ಎಲ್ರಿಗೂ ಹೇಳಿಬಿಡ್ತೀನಿ ಅನ್ನುವಂತೆ ಸನ್ನೆ ಮಾಡ್ತಾ ತುಟಿಗಳನ್ನ ಕದಲಿಸ್ತಾ ಹೇಳಿದ್ಲು ಸಾತ್ವಿಕ. ಒಂದು ಆ್ಯಟಿಟ್ಯೂಡ್ ಲುಕ್ ಕೊಡ್ತಾನೆ ಅಮರೇಂದ್ರ ವರ್ಮ. ತುಂಬ ಸಂತೋಷ, ಅವಳು ಸಣ್ಣ ಹುಡುಗಿ ಅಲ್ವಾ, ಯಾವುದೋ ಒಂದು ಜಾಬ್ ಮಾಡ್ಬೇಕು ಅಂದ್ಕೊಳ್ತಿದ್ದಾಳೆ, ನಿನ್ನ ತಕ್ಷಣ ಒಪ್ಕೊಂಡಿಯಲ್ಲ ಅಂತಾರೆ ದಾದಾ. ಸಾತ್ವಿಕ ಮಾತ್ರ ತುಂಬ ಹೆಮ್ಮೆಯಿಂದ ಭಲೇ ಹ್ಯಾಪಿಯಾಗಿದ್ದಾಳೆ. ಹೌದು ಒಪ್ಕೊಂಡೆ ಅಂತಾನೆ ಅಮರೇಂದ್ರ. ಸರಿ, ಆದರೆ ಅವಳು ಎಲ್ಲಿಗೆ ಹೋಗ್ಬೇಕು ಅಂದ್ಕೊಂಡಿದ್ದಾಳೋ ಅಲ್ಲಿಗೆ ಕಳಿಸು ಎಂಬ ಸಲಹೆ ಕೊಟ್ಟು ಹೊರಡ್ತಿದ್ದ ದಾದನನ್ನು ತಡೆದ್ಲು ಸಾತ್ವಿಕ. ನೀವು ಕೂಡ ಇರಿ ನನ್ನ ಜೊತೆ, ನೀವು ಬನ್ನಿ, ನನಗೆ ಸಪೋರ್ಟಾಗಿ ಒಂದಿನ ಇರಬೇಕು ತಾನೇ ಅನ್ನುತ್ತಾ ದಾದನನ್ನು ಅಲ್ಲಿಂದ ಕದಲದಂತೆ ಮಾತಾಡಿಸ್ತಾಳೆ ಸಾತ್ವಿಕ. ಯಾಕಂದರೆ ದಾದಾ ಹೊರಟು ಹೋದರೆ ತನ್ನ ಕೆಲಸ ಮುಗೀತಂತ ಸಾತ್ವಿಕ ಗೊತ್ತು. ಸರಿ, ಅವಳು ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಕಳಿಸು ಅಂತಾನೆ ದಾದಾ. ಅವಳನ್ನ ರೆಡಿ ಆಗೋದಕ್ಕೆ ಹೇಳಿ ಅಂತೇಳಿ ಫಾಸ್ಟಾಗಿ ರೂಮ್ ಒಳಗೆ ಹೋಗಿ 5 ಮಿನಿಟ್ಸಲ್ಲಿ ರೆಡಿಯಾಗಿ ಬರ್ತಾನೆ. ಅಷ್ಟರಲ್ಲಿ ಸಾತ್ವಿಕ ಕೂಡ ರೆಡಿ ಆಗಿದ್ಲು. ಅಮರೇಂದ್ರ ವರ್ಮ ಗಬಗಬನ ಹೊರಡ್ತಿದ್ರೆ ಅವನ ಹಿಂದೆ ಓಡುವಂತ ಹೋದ್ಲು ಸಾತ್ವಿಕ. ಮನೆಯಲ್ಲಿ ಸುಮ್ಮನೆ ಕೂರೋ ಕೆಲಸ ಇಲ್ಲದೆ ಏನೋ ಒಂದು ಮಾಡ್ಬೇಕು ಅಂದ್ಕೊಂಡಿದ್ಲು ತಾನೇ, ಅದಕ್ಕೆ ಹ್ಯಾಪಿ ಆಗಿದ್ದಾಳೆ. ಯಾವುದೋ ಒಂದು ಸಣ್ಣ ಜಾಬ್ ಸೇರಿದರೆ ಮಾರ್ನಿಂಗ್ 9ರಿಂದ ಈವ್ನಿಂಗ್ 5ರವರೆಗೆ ಹಾಗೆ ಜಾಬ್ ಮಾಡಿ ಹ್ಯಾಪಿಯಾಗಿ ಲೈಫ್ನ ಎಂಜಾಯ್ ಮಾಡಬಹುದು ಅಂದ್ಕೊಂಡಿದ್ಲು. ಅದಕ್ಕೆ ಅಮರೇಂದ್ರ ವರ್ಮ ಇಷ್ಟು ಸುಲಭವಾಗಿ ಒಪ್ಕೊಳ್ತಾನೆ ಅಂತ ಅವಳು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಏನಾಯಿತು ದಾದಾ, ಅಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಿದ್ದೀರಾ ಅಂತ ಕೇಳ್ತಾಳೆ ಸಾತ್ವಿಕ. ದ ಗ್ರೇಟ್ ಅಮರೇಂದ್ರ ವರ್ಮ ಯಾಕೆ ಒಪ್ಕೊಂಡ ಅಂತ ಯೋಚಿಸ್ತಿದ್ದೀನಿ, ಹೇಗೆ ಒಪ್ಕೊಂಡ ಅಂತ ತಲೆ ಕೆಡಿಸ್ಕೊಳ್ತಿದ್ದೀನಿ ಅಂತ ಅಂತಾನೆ. ದಟ್ ಈಸ್ ಸಾತ್ವಿಕ, ನಾನು ಅಂದ್ಕೊಂಡ್ರೆ ಏನನ್ನಾದರೂ ಮಾಡಬಲ್ಲೆ ಅಂತ ಗ್ರೇಟಾಗಿ ಹೇಳ್ಕೊಂಡ್ಳು. ದಾದಾಗಿ ಎಲ್ಲೋ ಏನೋ ತಪ್ಪು ಅನ್ನಿಸ್ತಿದೆ. ಅವನು ಹೋಗ್ತಾ ಇರೋ ರೂಟ್ ನೋಡಿ ಸಾತ್ವಿಕಾಳ ಕೆಲಸ ಮುಗೀತು ಅಂದ್ಕೊಂಡ. ನಿಜಕ್ಕೂ ವಿಷಯ ತಿಳಿಯೋ ಸಾತ್ವಿಕ ನಾನು ಕೇಳಿದ ತಕ್ಷಣ ಒಪ್ಕೊಂಡಲ್ಲ ಅಂತ ಮೆರೀತಿದ್ದಾಳೆ. ಹಾಗೆ ಬರುತ್ತಲೇ ಒಂದು ಕಡೆ ಕಾರ್ ನಿಲ್ಲಿಸ್ತಾನೆ ಅಮರೇಂದ್ರ ವರ್ಮ. ಅವನು ಇಳಿತಿದ್ರಿಂದ ಸಾತ್ವಿಕ ಕೂಡ ಕಾರ್ ಇಳಿದ್ಲು. ನಗ್ತಾ ಕಾರ್ ಇಳಿತಿದ್ದ ಅವಳ ಕಡೆ ನೋಡಿ ಬಾ ಅನ್ನುವಂತೆ ನೋಡ್ತಾನೆ. ಅವಳು ಏನು ಅಂದ್ಕೊಂಡಿದ್ದಾಳೆ ಅಂದರೆ ಅಷ್ಟು ದೊಡ್ಡ ಕಂಪನಿ ನೋಡಿ ಹ್ಯಾಪಿಯಾಗಿ ಜಾಬ್ ಮಾಡಿ ಆಮೇಲೆ ಮನೆಯಲ್ಲಿ ಅಮರೇಂದ್ರ ವರ್ಮ ಹೇಳ್ದಂತೆ ಇರಬಹುದು ಅಂತ ಅಂದ್ಕೊಂಡಿದ್ಲು. ಅಲ್ಲಿ ದಿಲೀಪ್ ಕೂಡ ಅಮರೇಂದ್ರ ವರ್ಮನಿಗೆ ಹೇಗೆ ಪೆಟ್ಟು ಕೊಡಬೇಕಂತ ಯೋಚಿಸ್ತಿದ್ದಾನೆ. ಹಾಗೆ ಮಿನಿಸ್ಟರ್ ಜೊತೆ ಕೈ ಜೋಡಿಸಿ ಒಂದು ಪಕ್ಕ ಪ್ಲ್ಯಾನ್ ರೆಡಿ ಮಾಡ್ಕೊಳ್ತಿದ್ದಾರೆ. ಯಾಕಂದರೆ ಒಬ್ಬರೇ ನಿಂತು ಅಮರೇಂದ್ರ ವರ್ಮನನ್ನು ಎದುರಿಸೋದು ತಮ್ಮ ಕೈಯಿಂದ ಆಗಲ್ಲ ಅಂತ ಅವ್ರಿಗೆ ಗೊತ್ತು. ನಾವು ಅಮರೇಂದ್ರ ವರ್ಮನಿಗೆ ಪೆಟ್ಟು ಕೊಡೋದಕ್ಕಿಂತ ಅವನ ಹೆಂಡತಿಯನ್ನು ಕಿಡ್ನ್ಯಾಪ್ ಮಾಡ್ಕೊಂಡು ಬಂದುಬಿಟ್ರೆ ಅವನ ನಾಯಿಯಂತೆ ನಮ್ಮ ಸುತ್ತಲೂ ತಿರುಗ್ತಾನೆ ಅಂತ ಸಲಹೆ ಕೊಡ್ತಾರೆ ಮಿನಿಸ್ಟರ್. ಅದು ಅಷ್ಟೊಂದು ಈಸಿ ಅಂದ್ಕೊಂಡಿದ್ದಾರೆ, ಅವಳ ಸುತ್ತಲೇ ಇದ್ದಾನವನು, ಹಾಗೆ ತಿರುಗ್ತಿದ್ದಾನೆ. ಆ ಹುಡುಗಿಗೆ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಥರ ಬದಲಾಗಿದ್ದಾನೆ ಅಂತ ತನ್ನ ಅನುಭವವನ್ನು ವಿವರಿಸ್ತಾ ದಿಲೀಪ್. ಅದಕ್ಕಾಗಿಬ್ಬರು ಸೇರಿ ಒಂದು ಸ್ಕೆಚ್ ರೆಡಿ ಮಾಡ್ತಿದ್ದಾರೆ. ಅಮರೇಂದ್ರ ವರ್ಮನಿಗೆ ಪೆಟ್ಟು ಕೊಡೋದಕ್ಕೆ ತಮ್ಮ ಸರ್ವ ಶಕ್ತಿಗಳಿಂದ ಪ್ರಯತ್ನಿಸ್ತಿದ್ದಾರೆ. ಈ ಐಡಿಯಾ ಚೆನ್ನಾಗಿದೆ ಅಂದ್ಕೊಂಡ್ರು. ಇಲ್ಲಿ 3 ಸೇರಿ ಆ ಕಂಪ್ನಿ ಒಳಗಡೆ ಹೋಗ್ತಾರೆ. ಎಲ್ಲರೂ ಎದ್ದು ನಿಂತು ವಿಶ್ ಮಾಡ್ತಿದ್ದಾರೆ. ಇದೇನಿದು, ಯಾರೋ ಕಂಪ್ನಿಗೆ ಬಂದರೆ ಇವರು ಹೀಗೆ ಸೆಲ್ಯೂಟ್ ಮಾಡ್ತಿದ್ದಾರಲ್ಲ ಅಂದ್ಕೊಳ್ತಾಳೆ ಸಾತ್ವಿಕ. ಓಹೋ, ಅಮರೇಂದ್ರ ವರ್ಮ ಅಲ್ವಾ, ಯಾರನ್ನಾದರೂ ಹೊಡಿತಾನೆ ಎಂಬ ಹೆದರಿಕೆಯಿಂದ ಹೀಗೆ ಸೆಲ್ಯೂಟ್ ಮಾಡ್ತಿದ್ದಾರೋ ಏನೋ ಅಂತ ಅಂದ್ಕೊಳ್ತಾಳೆ. ಇನ್ನು ಅದೆಲ್ಲ ಮುಗೀತಿದ್ದಂತೆ ಒಳಗಡೆ ಹೋಗಿ MD ಒಂದು ದೊಡ್ಡ ರೂಮ್ ಒಳಗೆ ಕರ್ಕೊಂಡು ಬಂದು ಹೇಗಿದೆ ಆಫೀಸ್ ಅಂತ ಕೇಳ್ತಾನೆ. ತುಂಬ ಚೆನ್ನಾಗಿದೆ, ಇಲ್ಲಿ ನಾನು ಮಾಡಬೇಕಾದ ಕೆಲಸ ಏನಂತ ಹೇಳಿದರೆ ಅದನ್ನು ಮಾಡಿ ಮುಗಿಸಿ ಹಾಯಾಗಿ ಒಂದು ಪ್ಲೇಟ್ ಪಾನಿಪುರಿ ತಿಂದು ಹ್ಯಾಪಿಯಾಗಿ ಮನೆಗೆ ಬಂದುಬಿಡ್ತೀನಿ ಅಂತ ತುಂಬ ನಾರ್ಮಲ್ಲಾಗಿ ಹೇಳಿದ್ಲು. ಮೊದಲು ನನ್ನ ಸೀಟ್ ಎಲ್ಲಿದೆ, ಇಲ್ಲಿ ಏನು ಕೆಲಸ ಮಾಡಬೇಕು, ಅದೇನು ಈಸಿಯಾಗಿರೋ ಕೆಲಸ ಹೇಳಿ, ದೊಡ್ಡ ದೊಡ್ಡ ಕಷ್ಟದ ಕೆಲಸಗಳನ್ನ ನನ್ನಿಂದ ಮಾಡೋದಕ್ಕಾಗಲ್ಲ ಅನ್ನುತ್ತಾ ಆಫೀಸ್ ಪೂರ್ತಿ ನೋಡ್ತಿದ್ದಾಳೆ. ಈ ರೂಮ್ ಕೂಡ ತುಂಬ ಚೆನ್ನಾಗಿದೆ ಅಂತಾಳೆ ಸಾತ್ವಿಕ. ಸಾತ್ವಿಕಾಳ ಕೈ ಹಿಡಿದು ಕರ್ಕೊಂಡು ಬಂದು ಆ MD ಚೇರ್ನಲ್ಲಿ ಕೂರಿಸ್ತಾನೆ. ಟಕ್ಕನ ಮೇಲೆ ಕೆದ್ದು ಇದೇನಿದು ಇಲ್ಲಿ ಕೂರಿಸಿದ್ಯಾ, ಇದು ನಂದಲ್ಲ ತಾನೇ, ನಾನು ಎಂಪ್ಲಾಯೀಸ್ ಜೊತೆ ಇರಬೇಕಲ್ವಾ ಅಂತ ಗೊಂದಲದಿಂದ ಕೇಳಿದ್ಲು. ಅಮರೇಂದ್ರ ವರ್ಮ ಏನೂ ಮಾತಾಡಲ್ಲ. ಆದರೆ ದಾದಾ ಮಾತ್ರ ಇದು ನಿಮ್ಮ ತಂದೆಯವರು ಸ್ಥಾಪಿಸಿದ ಕಂಪನಿ, ಇದರ ಮೇಲೆ ನಿನಗೆ ಹಕ್ಕಿರುತ್ತೆ, ಹ್ಯಾಪಿಯಾಗಿ ನೀನೇ ನೋಡ್ಕೋ ಅಂತಾನೆ. ಇದು ನಮ್ಮ ಕಂಪನಿನಾ ಅಂತ ಆಶ್ಚರ್ಯಪಟ್ಲು ಸಾತ್ವಿಕ.
ಯಾಕಂದರೆ ಒಂದು ಕಂಪನಿ ಕೂಡ ಇದೆ ಎಂಬ ವಿಷಯ ಸಾತ್ವಿಕಾಗೆ ತಿಳಿದೇ ಇರಲಿಲ್ಲ. ಅಮರೇಂದ್ರ ವರ್ಮ ಕಡೆ ನೋಡಿದ್ಲು. ನಮಗೊಂದು ಕಂಪ್ನಿ ಕೂಡ ಇದೆಯಾ, ಈ ವಿಷಯ ನನಗೆ ಗೊತ್ತೇ ಇರಲಿಲ್ವಲ್ಲ ಅಂತಾಳೆ ಸಾತ್ವಿಕ. ಹಾಗೆ ನೋಡ್ತಾನೆ ಅಮರೇಂದ್ರ ವರ್ಮ. ದಾದಾ ಕಡೆ ನೋಡಿ ಹೇಳಿ ಅನ್ನುವಂತೆ ಸನ್ನೆ ಮಾಡ್ತಾನೆ ಅಮರೇಂದ್ರ. ಇನ್ನು ಈ ಕಂಪನಿಯ ಜವಾಬ್ದಾರಿಗಳನ್ನ ನೀನೇ ತಗೋಬೇಕು ಸಾತ್ವಿಕ, ಯಾಕಂದರೆ ಇದನ್ನು ನಿಮ್ಮ ತಂದೆಯವರು ಸ್ಟಾರ್ಟ್ ಮಾಡಿದರು. ಆಮೇಲೆ ನಿನ್ನನ್ನು ಕರ್ಕೊಂಡು ಬಂದು ಇಲ್ಲಿ ಕೂರಿಸ್ಬೇಕಂತ ಅಂದ್ಕೊಂಡಿದ್ರು. ಆದರೆ ನೀನು ಆಸ್ಟ್ರೇಲಿಯಾದಲ್ಲಿ ಉಳಿದುಬಿಟ್ಟೆ, ಇಲ್ಲಿಗೆ ಬರಲೇ ಇಲ್ಲ. ಒಂದು ರೀತಿಯಲ್ಲಿ ನಿನಗೋಸ್ಕರವೇ ಇದನ್ನು ಏರ್ಪಾಟ್ ಮಾಡಿದ್ರು. ಆದರೆ ನೀನು ಇಂಡಿಯಾಗೆ ಬರೋದು ನಿಮ್ಮ ತಂದೆಗೆ ಯಾಕೋ ಇಷ್ಟ ಇರಲಿಲ್ಲ. ಆದರೆ ಕಂಪನಿ ಮಾತ್ರ ಸ್ಥಾಪಿಸಿದ್ರು. ಅದಕ್ಕೆ ಬೇರೆಯವ್ರನ್ನ ಕೂರಿಸಿ ಕಂಪ್ನಿ ರನ್ ಮಾಡ್ತಿದ್ರು. ಇವಾಗ ನಿನ್ನಷ್ಟಕ್ಕೆ ನೀನೇ ನಾನು ಕೆಲಸ ಮಾಡ್ತೀನಿ, ನಾನು ಜಾಬ್ ಮಾಡ್ತೀನಿ ಅಂತ ಅಂದಿಯಲ್ಲ. ಯಾರ ಹತ್ರವೋ ಜಾಬ್ ಮಾಡಬೇಕಾದ ಅಗತ್ಯ ಏನಿದೆ? ನಿನಗೆ ಒಂದು ಕಂಪ್ನಿ ಇದೆ, ಹ್ಯಾಪಿಯಾಗಿ ನೋಡ್ಕೋ ಅಂತಾರೆ ದಾದಾ. ಕಂಪ್ನಿ ಅಂದರೆ ಸಾಮಾನ್ಯ ಕಂಪ್ನಿ ಅಲ್ಲ, ಇಲ್ಲಿರೋ ಸಾಫ್ಟ್ವೇರ್ ಕಂಪ್ನಿಗಳೆಲ್ಲ ಟಾಪ್ 5ನಲ್ಲಿದೆ. ನೀನು ಹ್ಯಾಂಡ್ ಓವರ್ ಮಾಡ್ಕೊಂಡಿದ್ದೀನ ಟಾಪ್ 1 ಪೊಸಿಷನಲ್ಲಿ ನಿಲ್ಲಿಸಬೇಕು ಅಂತ ಹೇಳ್ತಿದ್ರೆ ಕಣ್ಣುಗಳನ್ನ ದೊಡ್ಡದು ಮಾಡಿ ನೋಡ್ತಾಳೆ ಸಾತ್ವಿಕ. ಏನು ಮಾತಾಡ್ತಿದ್ದೀರ ನಿಜಕ್ಕೂ? ನನಗೇನು ಗೊತ್ತು, ಯಾವುದೋ ಸಣ್ಣ ಜಾಬ್ ಮಾಡಿ ಲೈಫ್ ಎಂಜಾಯ್ ಮಾಡೋಣ ಅಂದ್ಕೊಂಡೆ. ಇಷ್ಟೊಂದು ದೊಡ್ಡ ಜವಾಬ್ದಾರಿಯನ್ನು ನಾನು ಹೊರೋದಕ್ಕೆ ಸಾಧ್ಯನೇ ಇಲ್ಲ, ನನ್ನ ಕೈಯಿಂದ ಆಗೋದು ಇಲ್ಲ ಅನ್ನುತ್ತಾ ಕುರ್ಚಿಯಿಂದ ಎದ್ಲು. ಹೋಗೋದಕ್ಕೆ ಟ್ರೈ ಮಾಡಿದ್ಲು. ಆದರೆ ಅಮರೇಂದ್ರ ವರ್ಮ ಅಡ್ಡಲಾಗಿ ನಿಂತ್ಕೊಂಡ. ಹೋಗ್ಕೂರು ಅನ್ನುವಂತೆ ಸನ್ನೆ ಮಾಡ್ತಾನೆ. ಅಷ್ಟೊಂದು ದೊಡ್ಡ ಜವಾಬ್ದಾರಿಯನ್ನು ನಾನು ಸ್ವೀಕರಿಸೋದಕ್ಕೆ ಸಾಧ್ಯ ಇಲ್ಲ. ಮೇಲಾಗಿ ನನಗೇನು ಗೊತ್ತು ಕಂಪ್ನಿನ ನೋಡ್ಕೊಳ್ಳೋದು ಅನ್ನುತ್ತಾ ಅಳು ಮುಖ ಮಾಡಿದ್ಲು. ನೀನು ಓದಿದ್ದು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ತಾನೇ, ಮತ್ತೆ ಯಾಕೆ ನೋಡ್ಕೊಳ್ಳೋದಕ್ಕಾಗಲ್ಲ ಅಂತ ಸ್ವಲ್ಪ ಸೀರಿಯಸ್ ಆಗಿ ಕೇಳ್ತಾನೆ ಅಮರೇಂದ್ರ ವರ್ಮ. ಅಂದರೆ ಅದು ಕೂಡ ಕಲ್ತಿದ್ದೀನಿ, ಓದಿದ್ದೀನಿ, ಆದರೆ ನನಗೆ ಅಷ್ಟೊಂದು ಬುದ್ಧಿವಂತಿಕೆ ಇಲ್ಲ ಅಂತಾಳೆ ಸಾತ್ವಿಕ. ಅದೆಲ್ಲ ನನಗೆ ಗೊತ್ತಿಲ್ಲ, ಇದು ನಿಮ್ಮ ತಂದೆಯವರ ಕೊನೆ ಆಸೆ, ನೀನು ಈ ಕಂಪನಿಯನ್ನು ಹ್ಯಾಂಡ್ ಓವರ್ ಮಾಡ್ಕೊಳ್ಬೇಕು ಅಂತ. ನೀನು ಇಲ್ಲಿ ಕೂರಬೇಕು, ಟಾಪ್ 5ನಲ್ಲಿರೋ ಈ ಕಂಪ್ನಿನ ನಂಬರ್ 1 ಪೊಸಿಷನ್ಗೆ ಕರ್ಕೊಬರ್ಬೇಕಾದ ಜವಾಬ್ದಾರಿ ನಿಮ್ಮದೇ ಅಂತ ಹೇಳುವಷ್ಟರಲ್ಲಿ ಒಂದೇ ಸಾರಿ ಕಣ್ಣು ತಿರುಗಿದ ಹಾಗಾಯಿತು ಸಾತ್ವಿಕಾಗೆ. ಹಾಯಾಗಿ ತಿಂದು ಮನೆಯಲ್ಲಿ ಫೋನ್ ಜೊತೆ TV ಜೊತೆ ಕಾಲ ಕಳೀತಿದ್ರೆ ಸಾಕಾಗ್ತಿತ್ತು. ಅನಾವಶ್ಯಕವಾಗಿ ಹುಚ್ಚಿಯಂತೆ ನಾನೇ ಏನೋ ಮಾಡಬೇಕಂತ ಹಾರಾಡ್ತಾ ಜಾಬ್ ಮಾಡ್ತೀನಿ ಅಂತ ಕೇಳಿದೆ. ಜಾಬ್ ಅಂದರೆ ಯಾವುದೋ 9ರಿಂದ 5ರವರೆಗೆ ಹಾಯಾಗಿ ಲೈಫ್ ಎಂಜಾಯ್ ಮಾಡೋಣ ಅಂತ ಅಂದುಕೊಂಡ್ರೆ ಈ MD ಸೀಟ್ನಲ್ಲಿ ಹೇಗೆ ಕೂರೋದು ಅನ್ನುತ್ತಾ ಅಳು ಮುಖ ಮಾಡಿದ್ಲು. ದಾದಾ ನೀವಾದರೂ ಹೇಳಿ ಅನ್ನುವಂತೆ ನೋಡಿದ್ಲು. ಚಾನ್ಸೇ ಇಲ್ಲ ಸಾತ್ವಿಕ. ಅವನು ಬೇಡ ಅಂತ ಹೇಳ್ದ, ನೀನೇ ತಾನೇ ಜಾಬ್ ಮಾಡಬೇಕು ಅಂತ ಆಟ ಹಿಡ್ದೆ ಅಂತ ಮೆಲ್ಲಗಂತಾನೆ ದಾದಾ. ಅನಾವಶ್ಯಕವಾಗಿ ಜಾಬ್ ಮಾಡಬೇಕನ್ನೋ ಆಲೋಚನೆ ತಂದುಕೊಂಡು ನನ್ನ ತಲೆ ಮೇಲೆ ನಾನೇ ಟೈಮ್ ಬಾಂಬ್ ಇಟ್ಕೊಂಡೆ ಅಂತ ತಲೆ ಚಚ್ಕೊಂಡ್ಳು. ಸಾತ್ವಿಕಾಳ ಒಪ್ಪಿಗೆ ಇಲ್ಲದೆ ಅವಳ ಕೈ ಹಿಡಿದು ವರ್ಕ್ ಕರ್ಕೊಂಡು ಬಂದು ಈ ಕಂಪ್ನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಇವಳೇ ಅನ್ನುತ್ತಾ ಸಾತ್ವಿಕಾಳನ್ನು ಅಲ್ಲಿದ್ದ ಸ್ಟಾಫ್ಗೆ ಪರಿಚಯಿಸ್ತಾನೆ. ಕ್ಲಾಪ್ಸ್ ಹೊಡೆದು ಕಾಂಗ್ರಾಟ್ಸ್ನ ತಿಳಿಸಿದ್ರು ಎಲ್ಲರೂ. ನಾಳೆ ತುಂಬ ಒಳ್ಳೆ ದಿನ ಮೇಡಮ್, ಅವ್ರು ನಾಳೆಯಿಂದ ಆಫೀಸಿಗೆ ಬರ್ತಾರೆ ಅನ್ನುತ್ತಾ ಅವಳಿಗೆ ಅಸಿಸ್ಟೆಂಟಾಗಿ ಒಂದು ಹುಡುಗಿಯನ್ನು ತೋರಿಸಿ, ಇವಳ ಹೆಸರು ಶ್ರೀವಲ್ಲಿ, ಇವಳೇ ನಿನಗೆ ಅಸಿಸ್ಟೆಂಟ್. ಕೆಲವು ಪದ್ಧತಿಗಳಿಲ್ಲಿನ ವಿಧಿವಿಧಾನಗಳು ನಿನಗೆ ಗೊತ್ತಿಲ್ಲ, ಹಾಗಾಗಿ ಆ ಹುಡುಗಿ ಕಲಿಸ್ಕೊಡ್ತಾಳೆ, ಯಾಕಂದರೆ ಇವಳು ಕಂಪನಿ ಸ್ಥಾಪಿಸಿದಾಗಿನಿಂದ ಇಲ್ಲೇ ಇದ್ದಾಳೆ ಅಂತ ಪರಿಚಯಿಸ್ತಾನೆ ಅಮರೇಂದ್ರ ವರ್ಮ. ಹಾಯ್ ಅನ್ನುತ್ತಾ ನೀರಸವಾಗಿ ಶೇಕ್ ಹ್ಯಾಂಡ್ ಕೊಟ್ಟಳು ಸಾತ್ವಿಕ. ಈ ಕಂಪ್ನಿ ಬಗ್ಗೆ ನೀವು ತುಂಬ ವಿವರವಾದ ವಿಷಯಗಳನ್ನ ತಿಳ್ಕೊಳ್ಬೇಕು ಮೇಡಮ್. ಮೊದಲು ಈ ಫೈಲ್ ಸ್ಟಡಿ ಮಾಡಿ ಕಂಪ್ನಿ ಬಗ್ಗೆ ನಿಮಗೊಂದು ಐಡಿಯಾ ಬರುತ್ತೆ ಅಂತಾಳೆ ಶ್ರೀವಲ್ಲಿ. ನಾಳೆಯಿಂದ ತಾನೇ ಬರೋದು, ನಾಳೆ ಸ್ಟಡಿ ಮಾಡ್ತೀನಿ ಬಿಡಿ ಅಂತಾಳೆ. ಆದರೆ ಅಮರೇಂದ್ರ ವರ್ಮ ಒಪ್ಪಲಿಲ್ಲ. ಕೈಯಲ್ಲಿ ಕೊಟ್ಟು, ನಾಳೆ ಬಂದು ಕಂಪ್ನಿ ನೋಡ್ಕೊಳ್ಬೇಕು ಅಂತಂದರೆ ಹೇಗೆ, ನೀನು ಕನಿಷ್ಠ ಜ್ಞಾನ ಇರಬೇಕು ತಾನೇ ಇದರ ಬಗ್ಗೆ, ಅದಕ್ಕೆ ಮೊದಲು ಇದನ್ನು ಸ್ಟಡಿ ಮಾಡು ಅನ್ನುತ್ತಾ ಫೈಲ್ ಸಾತ್ವಿಕಾಳ ಕೈಯಲ್ಲಿ ಇಟ್ಟ. ನನ್ನ ಕರ್ಮ ಸೈಲೆಂಟಾಗಿರಬಾರ್ದಿತ್ತ ಅಂತ ತನ್ನಂತಾನೇ ಬೈದ್ಕೊಳ್ತಿದ್ದಾಳೆ ಸಾತ್ವಿಕ. ಅಮರೇಂದ್ರ ವರ್ಮ ಕಡೆ ನೋಡಿದ್ಲು. ಅವನು ನಗುವನ್ನು ತಡೀತಿರೋದು ಕಾಣ್ತು. ಅಳು ಮುಖ ಮಾಡಿ ನೋಡಿದ್ಲು ಸಾತ್ವಿಕ. ಮೇಡಮ್ ಇದನ್ನು ಚೆನ್ನಾಗಿ ಸ್ಟಡಿ ಮಾಡಿ, ಆಮೇಲೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಫೋನ್ ಮಾಡಿ ಅಂತ ಸ್ಟೀವಲ್ಲಿ ಹೇಳಿದ್ದಕ್ಕೆ ಕೋಪದಿಂದ ಅವಳ ಕಡೆ ನೋಡಿದ್ಲು ಸಾತ್ವಿಕ. ನಿಮಿಷಕ್ಕೊಂದು ಸಾರಿ ಬದಲಾಗ್ತಿರೋ ಎಕ್ಸ್ಪ್ರೆಷನ್ಗಳನ್ನ ನೋಡ್ತಿದ್ರೆ ಅಮರೇಂದ್ರ ವರ್ಮನಿಗೆ ನಗು ತಡೆಯೋದಕ್ಕೆ ಆಗ್ತಿಲ್ಲ. ಆದರೆ ಆ ನಗುವನ್ನು ಹೊರಗೆ ಬಾರದಂತೆ ಕಂಟ್ರೋಲ್ ಮಾಡ್ಕೊಳ್ತಿದ್ದಾನೆ. ಖಂಡಿತವಾಗಿಯೂ ಫೋನ್ ಮಾಡ್ತಾಳೆ ಶ್ರೀವಲ್ಲಿ, ಯಾಕಂದರೆ ಅವಳು ಕೂಡ ಕಂಪನಿ ಬಗ್ಗೆ ಎಲ್ಲವನ್ನ ತಿಳ್ಕೊಳ್ಬೇಕು ತಾನೆ. ಅವಳಿಗೆ ತುಂಬ ಡೌಟ್ಸ್ ಬರುತ್ತವೆ, ಅವಳು ಫೋನ್ಗಾಗಿ ಕಾಯ್ತಿರು ಅಂತಾನೆ ಅಮರೇಂದ್ರ ವರ್ಮ.
ಅವನ ಕಡೆ ಸೀರಿಯಸ್ ಆಗಿ ನೋಡಿ, ನಾನಾ ಅನ್ನುವಂತ ನೋಡ್ತಾಳೆ ಸಾತ್ವಿಕ. ಅಷ್ಟೇ ಅಲ್ಲ, ಅವಳಿಗೆ ಈ ಕಂಪ್ನಿಯ ಜವಾಬ್ದಾರಿಗಳನ್ನ ತಗೋಬೇಕು, ಇದನ್ನು ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಬೇಕಂತ ತುಂಬ ಆಸೆ ಇದೆ. ಹಾಗಿರುವಾಗ ಫೋನ್ ಮಾಡದೆ ಹೇಗಿರ್ತಾಳೆ? ನೀನೇನು ಟೆನ್ಷನ್ ಮಾಡ್ಕೊಳ್ಬೇಡ, ಎಲ್ಲವನ್ನು ಅವಳೇ ನೋಡ್ಕೊಳ್ತಾಳೆ. ಅಗತ್ಯ ಇದ್ದಾಗ ನಿನ್ನನ್ನು ಖಂಡಿತ ಕಾಂಟ್ಯಾಕ್ಟ್ ಮಾಡ್ತಾಳೆ ಬಿಡು ಅಂತಾನೆ ಅಮರೇಂದ್ರ ವರ್ಮ. ಇನ್ನು ಮನೆಗೆ ಬರ್ತೀಯಾ, ಇಲ್ಲ ಇಲ್ಲೇ ಇದ್ದು ಹ್ಯಾಪಿಯಾಗಿ ಇವತ್ತಿನಿಂದಲೇ ಕಂಪ್ನಿಯನ್ನು ನೋಡ್ಕೊಳ್ಳೋದಕ್ಕೆ ಶುರು ಮಾಡ್ತೀಯಾ ಅಂತ ಕೇಳ್ತಾನೆ ಅಮರೇಂದ್ರ ವರ್ಮ. ಆ ಮಾತು ಕೇಳಿದ್ಲೆ ಕೈಯಲ್ಲಿದ್ದ ಫೈಲ್ ಸಮೇತ ಓಡುತ್ತಾ ಹೊರಗಡೆ ಬಂದುಬಿಟ್ಲು. ಅವಳ ರಿಯಾಕ್ಷನ್ ನೋಡಿ ದಾದಾ ಮತ್ತು ಅಮರೇಂದ್ರ ವರ್ಮ ನಗ್ತಾರೆ. ಫಾಸ್ಟಾಗಿ ಬಂದು ಕಾರ್ನಲ್ಲಿ ಕೂತ್ಕೊಳ್ತಾಳೆ. ಅಮರೇಂದ್ರ ವರ್ಮ ಬಂದು ಕಾರ್ ಸ್ಟಾರ್ಟ್ ಮಾಡ್ತಾನೆ. ದಾದಾ ಕೂಡ ಕಾರ್ನಲ್ಲಿ ಕೂತು ಸಾತ್ವಿಕಳ ಫೇಸ್ ನೋಡಿ ನಗು ತಡೀತಿದ್ದಾನೆ. ಒಂದೇ ಒಂದು ಮಾತು ಕೂಡ ಯಾರೂ ಮಾತಾಡಲ್ಲ. ಸಾತ್ವಿಕಳ ಮನಸ್ಸಿನಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾನೆ ದಾದಾ. ಸಾತ್ವಿಕ ಏನು ಯೋಚಿಸ್ತಿದ್ದಾಳೆ ಎಂಬುದನ್ನು ಈಸಿಯಾಗಿ ಕಂಡುಹಿಡಿದ ಅಮರೇಂದ್ರ ವರ್ಮ. ಮನೆ ಹತ್ತಿರ ಬರತ್ಲೆ ಇಳಿದು ಒಳಗಡೆ ಹೊರಟು ಹೋದ್ಲು ಸಾತ್ವಿಕ. ತುಂಬ ಅತಿಯಾಗಿ ಮಾಡ್ತಿದ್ಲು ತಾನೇ, ಸರಿಯಾಗಿ ಮಾಡಿದೆ. ಇಲ್ದಿದ್ರೆ ನನಗೆ ಕಿಸ್ಕೊಟ್ಟೆ, ಅದನ್ನು ಎಲ್ರಿಗೂ ಹೇಳ್ತೀನಿ ಅಂತಾಳ. ಮೇಲಾಗಿ ನಾನು ಕಿಸ್ಕೊಟ್ಟೆ ಅಂತ ಹೇಳ್ತೀನಿ ಅಂತ ಬೆದರಿಸ್ತಾಳ ಅಂದ್ಕೊಳ್ತಾ ತನ್ನ ರೂಮ್ ಒಳಗೆ ಹೋಗ್ತಾನೆ ಅಮರೇಂದ್ರ ವರ್ಮ. ರೂಮ್ ಒಳಗೆ ಹೋಗಿ ಡೋರ್ ಕ್ಲೋಸ್ ಮಾಡಿ ಹಿಂದೆ ತಿರುಗುವಷ್ಟರಲ್ಲಿ ಕೋಪದಿಂದ ತನ್ನನ್ನೇ ನೋಡ್ತಿದ್ದ ಸಾತ್ವಿಕಾಳು ಕಂಡ್ಳು. ಏನು ಇಲ್ಲಿದೆಯಾ, ಹೋಗಿ ನಿನ್ನ ರೂಮ್ ಒಳಗೆ ಅಂತಾನೆ ಅಮರೇಂದ್ರ ವರ್ಮ. ನಿಜಕ್ಕೂ ನೀನು ಏನು ಅಂದ್ಕೊಂಡಿದ್ಯಾ? ನಾನೇನು ಅಂದ್ಕೊಂಡಿಲ್ಲ, ಆದರೂ ಈಗ ನಾನೇನು ಮಾಡಿದೆ? ನೀನು ಬಯಸಿದಂತೆ ನಿನ್ನನ್ನು ಕರ್ಕೊಂಡು ಹೋಗಿ ಕಂಪ್ನಿಯಲ್ಲಿ ಕೂರಿಸ್ದೆ ತಾನೇ? ನಿಜಕ್ಕೂ ನಿನ್ನ ಅನ್ನುತ್ತಾ ಎರಡು ಕೈಗಳನ್ನ ಹಿಡಿದು ಅಮರೇಂದ್ರ ವರ್ಮನ ಕುತ್ತಿಗೆ ಹತ್ರ ಕೈ ಹಿಡೋದಕ್ಕೆ ಫಾಸ್ಟಾಗಿ ಬಂದಳು ಗಂಟಲು ಹಿಡಿಯಲು. ಅಷ್ಟೇ ಕಣ್ಣುಗಳನ್ನ ದೊಡ್ಡದು ಮಾಡಿ ಸೀರಿಯಸ್ ಆಗಿ ನೋಡೋಷ್ಟರಲ್ಲಿ ಕೈಗಳನ್ನ ಕೆಳಗಿಳಿಸಿದ್ಲು. ನಿಜಕ್ಕೂ ಕಂಪ್ನಿ ನೋಡ್ಕೊಳ್ಳೋದು ನನ್ನ ಕೈಯಿಂದ ಆಗಲ್ಲ, ನನ್ನನ್ನು ಬಿಟ್ಟುಬಿಡು ಅಂತ ಮುಖ ಸಣ್ಣದು ಮಾಡ್ಕೊಂಡು ಕೇಳಿದ್ಲು. ಅಯ್ಯೋ, ಆಗ ಹೇಗೆ ಬಿಡ್ತೀನಿ? ನೀನೇ ತಾನೇ ಸುಮ್ಮನೆ ಕೂರೋದು ಯಾಕೆ? ಏನೋ ಒಂದು ಮಾಡಬೇಕು, ಏನೋ ಒಂದು ಸಾಧಿಸ್ಬೇಕಂತ ತುಂಬ ಎಕ್ಸ್ಟ್ರಾಗಳನ್ನ ಮಾಡಿದೆ ಅಲ್ವಾ? ಹೋಗು ಕಂಪ್ನಿಯಲ್ಲಿ ಕೂರು, ಅದು ನಿನ್ನ ಕಂಪ್ನಿ ತಾನೇ, ನಾವ್ಯಾಕೆ ನೋಡ್ಕೊಳ್ಬೇಕು ಅಂತಾನೆ ಅಮರೇಂದ್ರ ವರ್ಮ. ಅದೆಲ್ಲ ಯಾವುದೂ ಅಲ್ಲ, ನನ್ನ ಕೈಯಿಂದ ಆಗಲ್ಲ ಅಂತಾಳೆ. ನೋಡ್ಕೊಳ್ಳೇಬೇಕು, ನನಗೇನು ತೋಚಿಸ್ತಿಲ್ಲ, ನಾನು ಜಾಬ್ ಮಾಡ್ತೀನಿ ಅಂತ ಕೇಳಿದ್ದು ನೀನೇ ತಾನೇ? ಜಾಬ್ ಏನು ಒಂದು ಕಂಪ್ನಿಯಲ್ಲಿ ಕೊಟ್ಟಿದ್ದೀನಿ, ಇನ್ನು ಎಂಜಾಯ್ ಮಾಡ್ಕೊ ಹೋಗು ಅಂತಾನೆ. ಇದು ಎಂಜಾಯ್ ಅಲ್ಲ, ನನಗೆ ಅನಗತ್ಯ, ಇನ್ನು ಮಾಡಿ ಸಾಕು, ಹೇಳಿ ಸಾಕು, ಹೊರಗೆ ಹೋಗು ಅಂತಾನೆ. ಅಂದ್ಕೊಳ್ತಾ ಗಬಗಬನೆ ಹೋಗಿ ಡೋರ್ ತೆಗಿತಾಳೆ. ಅವಳು ಹೊರಟು ಹೋಗ್ತಿದ್ದಾಳೆ ತಾನೇ ಡೋರ್ ಕ್ಲೋಸ್ ಮಾಡಲು ಅಂತ ಅಮರೇಂದ್ರ ವರ್ಮ ಕೂಡ ಮುಂದೆ ಬಂದ. ನಾನು ಮಾಡಲ್ಲ, ಏನು ಮಾಡ್ತೀಯೋ ಮಾಡ್ಕೋ ಅಂತ ಹೇಳಲು ಹಿಂದೆ ತಿರುಗಿದ್ಲು. 1 ಇಂಚ್ ಗ್ಯಾಪ್ ಕೂಡ ಇಲ್ದಂತ ಅಮರೇಂದ್ರ ವರ್ಮ ಅಲ್ಲೇ ಇದ್ದ. ಅಷ್ಟೇ ಬೀಳೋದಕ್ಕೆ ಹೋದಾಗ ತಕ್ಷಣ ಅವಳು ಹಿಡ್ಕೊಂಡ. ಇಲ್ಲಿವರೆಗೂ ಇದು ಕೋಪ ಕಿರಿಕಿರಿ ಎಲ್ಲ ಆರು ಹೋಗಿ ಅವನ ಕಣ್ಣುಗಳನ್ನೇ ಹಾಗೆ ನೋಡ್ತಾ ನಿಂತುಬಿಟ್ಲು. ಅಮರೇಂದ್ರ ವರ್ಮ ಕೂಡ ನೋಡ್ತಿದ್ದಾನೆ. ಯಾಕೋ ಗೊತ್ತಿಲ್ಲ, ಅವನ ಕಣ್ಣುಗಳಲ್ಲಿ ಏನೋ ಕಾಣಿಸ್ತಿದೆ, ಅದೇನಂತ ಅರ್ಥ ಆಗ್ತಿಲ್ಲ ಸಾತ್ವಿಕಾಗೆ. ಅವನು ಕೋಪವಾಗಿ ಕಾಣಿಸ್ತಿದ್ದಾನೆ, ಆದರೆ ಏನೋ ತಿಳಿಯದ ಆತ್ಮೀಯ ಸ್ಪರ್ಶ ಅವನ ನೋಟದಲ್ಲಿ ಅರ್ಥ ಆಗ್ತಿದೆ ಸಾತ್ವಿಕಾಳಿಗೆ. ಅವನನ್ನು ಅಪ್ಕೊಳ್ಬೇಕಂತ ಮುಂದೆ ಬರೋದಕ್ಕೆ ಹೋದ್ಲು ಸಾತ್ವಿಕ. ಅವಳೇನು ಮಾಡಲಿದ್ದಾಳೆ ಅಂತ ಊಹಿಸ್ಕೊಂಡು ಟಕ್ಕನೆ ಬಿಟ್ಬಿಡ್ತಾನೆ. ಅಲ್ಲಿವರೆಗೆ ಹಿಡ್ಕೊಂಡಿದ್ನೆಲ್ಲ ಅಂದ್ಕೊಂಡ್ಲು, ಆದರೆ ಹಾಗೆ ಬಿಟ್ಬಿಟ್ಟಿದ್ರಿಂದ ಕೆಳಗೆ ಬಿದ್ದುಬಿಟ್ಲು ಸಾತ್ವಿಕ. ಹಬ್ಬ ಅನ್ನುತ್ತಾ ಸೊಂಟದ ಮೇಲೆ ಕೈ ಇಟ್ಕೊಂಡು ನನ್ನನ್ನು ಎಬ್ಬಿಸ್ಬೋದಿತ್ತು ತಾನೇ ಅನ್ನುತ್ತಾ ಕೈ ನೀಡಿದ್ಲು. ನಿನ್ನ ಕಾಲುಗಳ ಮೇಲೆ ನೀನೇ ನಿಲ್ಲೋದಕ್ಕಾಗದೆ ಕೆಳಗೆ ಬಿದ್ದೆ, ಇನ್ನು ಕಂಪ್ನಿಯನ್ನು ಹೇಗೆ ಮೇಲಕ್ಕೆ ತರ್ತೀಯೋ? ಮೊದಲು ಸರಿಯಾಗಿ ನಿಲ್ಲೋದನ್ನು ಕಲಿ, ಹೀಗೆ ನನ್ನ ಮೇಲೆ ಡಿಪೆಂಡ್ ಆಗಬಾರ್ದು, ಕೆಳಗೆ ಬೀಳಬಾರ್ದು, ಆವಾಗ ಕಂಪ್ನಿಯನ್ನು ಪರ್ಫೆಕ್ಟಾಗಿ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದಕ್ಕೆ ನಿಂತ್ಕೊಳ್ತಾಳೆ. ಯಾಕಂದರೆ ಮತ್ತೆ ನಿನಗೆ ನಿಲ್ಲಲು ಕೂಡ ಬರಲ್ಲ, ಕಂಪ್ನಿಯನ್ನು ಹೇಗೆ ನೋಡ್ಕೊಳ್ತೀಯೋ ಅಂತ ಬೈತಾನೆ ಎಂಬ ಹೆದರಿಕೆ ಆಯಿತು ಸಾತ್ವಿಕಾಗೆ. ಇನ್ನು ಹೊರಗೆ ಹೋಗು ಅನ್ನುತ್ತಾ ಅವಳ ತೋಳು ಹಿಡಿದು ಹೊರಗಡೆ ತಳ್ಳಿಬಿಟ್ಟ. ಛೀ, ನಿಜಕ್ಕೂ ಇವನು ಮನುಷ್ಯನ, ನನ್ನ ಗಂಡನ ಗಂಡಸ ಹೆಣ್ಮಗಳು ಅಂತ ನೋಡಿದೆ ಹೀಗೆ ತಳ್ಳಿಬಿಟ್ನಲ್ಲ ಅಂತ ಅಂದ್ಕೊಳ್ತಾ ಫೈಲ್ ತೊಗೊಂಡು ರೂಮ್ ಒಳಗೆ ಹೋದ್ಲು. ನಿಜಕ್ಕೂ ಇವನು ಮನುಷ್ಯನೇ ಅಲ್ಲ, ಯಾವ ರೀತಿ ತಳ್ತಾನೆ ನನ್ನನ್ನು ಅಂತ ಬೈಕೊಂತಾನೆ ಹೋದ್ಲು.
ಹುಡುಗಿ, ಒಬ್ಬ ಸುಂದರವಾದ ಹುಡುಗಿ. ಮೇಲಾಗ ಅವನ ಹೆಂಡತಿ ನನ್ನನ್ನು ಹಿಡಿದು ಹೊರಗೆ ತಳ್ಳಿ ಹಾಕ್ದ. ಇವನಿಗೆ ಇಷ್ಟು ಕೊಬ್ಬು, ನನ್ನನ್ನು ಹೊರ ಕಳಿಸ್ತಾನ. ಮೇಲಾಗಿ ನನ್ನ ತಳ್ಳೇ ಬಿಟ್ನಲ್ಲ ಅಂತ ಅಮರೇಂದ್ರ ವರ್ಮ ಹೊರಗೆ ತಳ್ಳಿದ್ದಕ್ಕೆ ಒದ್ದಾಡ್ತಿರ್ತಾಳೆ ಸಾತ್ವಿಕ. ಅವನ ವಿಷಯ ಆಮೇಲೆ, ಮೊದಲು ಈ ಫೈಲ್ ಕತೆ ಏನಂತ, ನಿಜಕ್ಕೂ ಏನಿದೆಯೋ ನೋಡೇ ಬಿಡೋಣ ಅಂತ ಓಪನ್ ಮಾಡಿದ್ಲು ಸಾತ್ವಿಕ. ಆ ಕಂಪ್ನಿನ ಯಾವಾಗ ಸ್ಥಾಪಿಸಿದ್ರು, ಪಾರ್ಟ್ನರ್ಸ್ ಯಾರು, ಟರ್ನ್ ಓವರ್ ಎಷ್ಟು, ಹೀಗೆ ಇನ್ಫಾರ್ಮೇಷನ್ ಇರುತ್ತೆ ಆ ಫೈಲ್ಸ್ನಲ್ಲಿ. 10 ನಿಮಿಷ ತಿರುಗಾಡಿಸಿ ಪಕ್ಕಕ್ಕೆ ಬಿಸಾಡಿದ್ಲು. ಅವಳಿಗೆ ಏನೂ ಅರ್ಥನೇ ಆಗಲಿಲ್ಲ. ಏನೋ ಸ್ವಲ್ಪ ಅರ್ಥ ಆಯ್ತಷ್ಟೇ. ಇವಾಗ ಆ ಕಂಪ್ನಿನ ನೋಡ್ಕೊಳ್ಬೇಕಾ? ಅಮ್ಮೋ, ನನ್ನ ಕೈಯಿಂದ ಏನಾಗುತ್ತೆ? ನನ್ನ ತಿಳುವಳಿಕೆ ಅಷ್ಟಕ್ಕಷ್ಟೇ. ಇಷ್ಟೋ ಆರಾಮ ಕಾಲೇಜಿಗೆ ಹೋದ್ನ, ತಿನ್ನ, ಲೈಫ್ ಎಂಜಾಯ್ ಮಾಡಿದ್ನ ಅಷ್ಟೇ. ಬಿಸ್ನೆಸ್ ಮಾಡಬೇಕಂದ್ರೆ ಹೇಗಾಗುತ್ತೆ ಅಂತ ಅಂದ್ಕೊಳ್ತಾಳೆ. ದಾದಾ ಅಮರೇಂದ್ರ ವರ್ಮ ಹತ್ರ ಬಂದ. ಇಷ್ಟೊಂದು ದೊಡ್ಡ ಜವಾಬ್ದಾರಿನ ಅವಳ ಮೇಲೆ ಹಾಕ್ತಿದೆಯಾ, ಏನಾಗುತ್ತೆ ಅಂತ ಆಗುತ್ತಾ ಅಂತ ಅಂತಾನೆ. ಏನು ಮಾತಾಡದೆ ಹೊರಟು ಹೋದ. ಇವರಿಬ್ಬರು ಹತ್ತಿರ ಆಗಬೇಕಂತ ನಾನು ಪ್ರಯತ್ನಿಸ್ತಿದ್ರೆ ಇವನೇನೋ ಕರ್ಕೊಂಡು ಹೋಗಿ ಆ ಹುಡುಗಿಯನ್ನು ಆಫೀಸ್ನಲ್ಲಿ ಕೂರಿಸ್ತಿದ್ದಾನೆ. ಏನಾಗುತ್ತೋ ಏನೋ ಅಂತ ಅಂದ್ಕೊಳ್ತಾರೆ ದಾದಾ. ಏನಂತಿದೀಯ ನೀನು? ಹೌದು, ನಾನು ಹೇಳ್ತಾ ಇರೋದು ನಿಜ. ಅಮರೇಂದ್ರ ವರ್ಮ ಆ ಹುಡುಗಿಯನ್ನು ಕಂಪ್ನಿಗೆ ಕಳಿಸಲು ಟ್ರೈ ಮಾಡ್ತಿದ್ದಾನೆ. ಅವಳನ್ನ ಕರ್ಕೊಂಡು ಹೋಗಲು ನಿನಗೊಂದು ಒಳ್ಳೆ ಅವಕಾಶ. ಅಲ್ಲಿ ಕಿಡ್ನ್ಯಾಪ್ ಮಾಡಲು ಟ್ರೈ ಮಾಡು ಅಂತ ಫೋನ್ ಇಟ್ಟುಬಿಟ್ಟ. ನಿಜಕ್ಕೂ ಇವನು ಯಾರು? ನಾನು ಫೋನ್ ಮಾಡಿದ್ದನ್ನೆಲ್ಲ ಯಾಕೆ ಹೇಳ್ದ? ಇದರಿಂದ ಅವನಿಗೇನು ಉಪಯೋಗ ಇದೆ? ಇನ್ನೇನೋ ನಡೀತಾ ಇದೆ ಇಲ್ಲಿ. ಅಂದರೆ ನನಗೆ ಫೋನ್ ಮಾಡಿದ ವ್ಯಕ್ತಿ ಕೂಡ ಅಮರೇಂದ್ರ ವರ್ಮ ಅಂದರೆ ಕೋಪ ಇದೆ, ಆದರೆ ಕೆಲವು ಪರಿಸ್ಥಿತಿಗಳಿಂದ ಅಲ್ಲಿದ್ದಾನೆ. ಅವನ ಪತನವನ್ನು ಬಯಸ್ತಿರೋ ಇವನಿಗೆ ನಾನು ಖಂಡಿತ ಹೆಲ್ಪ್ ಮಾಡಲೇಬೇಕು ಅಂತ ಅಂದ್ಕೊಂಡ. ಹೇಗೋ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟ ಅಂತ ಅಂದ್ಕೊಂಡು ಸಂಭ್ರಮಪಟ್ಟರು. ಏನು ಮಾಡಬೇಕು ಅಂತ ಚೆನ್ನಾಗಿ ಯೋಚಿಸಿ ಒಂದು ಒಳ್ಳೆ ಆಲೋಚನೆ ಮಾಡ್ದ. ಒಂದು ಸರಿಯಾದ ಸ್ಕೆಚ್ ಹಾಕ್ದ. ಏನು ಮಾಡಬೇಕು ಇವಾಗ? ಒಳ್ಳೆ ಕ್ಲಾರಿಟಿ ಬಂತು ದಿಲೀಪ್ಗೆ. ಬೆಳಗಾದ ನಂತರ ಆಫೀಸ್ಗೆ ಹೋಗಬೇಕು ಅಂತ ಹೆದರಿಕೆ ಆಗ್ತಿದೆ. ಆ ನೈಟ್ ಪೂರ್ತಿ ಆ ಟೆನ್ಷನ್ ನನ್ನ ನಿದ್ದೆ ಬರಲಿಲ್ಲ ಸಾತ್ವಿಕಾಳಿಗೆ. ಹೇಗೆ ತಪ್ಪಿಸ್ಕೊಳ್ಬೇಕಂತ ಯೋಚಿಸ್ತಿದ್ದಾಳೆ. ಏನು ಮಾಡಬೇಕು ಅರ್ಥನೇ ಆಗ್ತಾ ಇಲ್ಲ. ಅಯ್ಯೋ, ಇದೇನಿದು ಹೀಗೆ ನಡೀತಿದೆ ಅಂತ ಅಂದ್ಕೊಂಡು ಹಾಗೆ ಯೋಚಿಸ್ತಾ ಮಲಗಿದ್ಲು. ಬೆಳಗಾದರೂ ನಿಜಕ್ಕೂ ಏಳದೆ ಹಾಗೆ ಮಲಗಿದಾಳೆ. ಅಮರೇಂದ್ರ ವರ್ಮ ಬಂದು, ಆಫೀಸ್ಗೆ ಟೈಮ್ ಆಗ್ತಿದೆ, ನಿನ್ನ ಕಂಪ್ನಿಗೆ ಡೈರೆಕ್ಟರ್, ನಿನ್ನೆ ಲೇಟಾಗಿ ಹೋದರೆ ಹೇಗೆ? ಫಾಸ್ಟಾಗಲಿ ಎದೇಳು ಅಂತಾನೆ. ಆದರೂ ಅವಳು ಅಳ್ಳಾಡಲೇ ಇಲ್ಲ. ಅವಳ ಮೆಲ್ಲಕ್ಕೆ ತಟ್ಟಿ ಏಳು ಅಂತ ಕರೀತಾನೆ. ಆದರೂ ಅತ್ತ ಕಡೆಯಿಂದ ರಿಯಾಕ್ಷನ್ ಇಲ್ಲ. ಓಹೋ ಪಾಪ, ಚೆನ್ನಾಗಿ ನಿದ್ದೆ ಮಾಡ್ತಿರೋ ಅಂತಿದೆ. ರಾತ್ರಿಯೆಲ್ಲ ಆ ಫೈಲ್ ಸ್ಟಡಿ ಮಾಡಿ ಸುಸ್ತಾಗಿರುವಂತಿದೆ, ಅದಕ್ಕೆ ಹೀಗೆ ನಿದ್ದೆ ಮಾಡ್ತಿದ್ಯಾ? ಸರಿ ಮಲ್ಕೋ. ಕರೆಕ್ಟಾಗಿ 10 ಮಿನಿಟ್ಸಲ್ಲಿ ನೀನು ಡೈನಿಂಗ್ ಟೇಬಲ್ ಹತ್ರ ಟಿಫಿನ್ ಮಾಡೋದಕ್ಕೆ ರೆಡಿಯಾಗಿರದೆ ಹೋದರೆ ನಾನು ನಿನ್ನನ್ನು ಕರ್ಕೊಂಡೋಗಿ ಸ್ನಾನ ಮಾಡಿಸಿ ರೆಡಿ ಮಾಡ್ತೀನಿ ಅಂತ ಅಂತಾನೆ. ಅಷ್ಟೇ, ಒಂದೇ ಸಾರಿ ಎದ್ದು ಕೂತ್ಕೊಂಡು ಅಳೋ ಮುಖ ಮಾಡಿದ್ಲು ಅಮರೇಂದ್ರ ವರ್ಮನ ಕಡೆ ನೋಡಿ. ಇಂಥ ಸಣ್ಣ ಮಕ್ಕಳ ಆಟಗಳನ್ನ ನನ್ನ ಹತ್ರ ಆಡಬೇಡ, ಬೇಗ ಹೋಗು. ಅದೆಲ್ಲ ಯಾವುದೂ ಇಲ್ಲ, ಹೋಗು, ನಾನು ಹೇಳಿದ್ದನ್ನು ಮಾಡಬೇಕಷ್ಟೇ ಅಂತಾನೆ ಅಮರೇಂದ್ರ ವರ್ಮ. ಅಬ್ಬಾ ಅನ್ನುತ್ತಾ ತಲೆ ಚೆಚ್ಕೊಳ್ತಾಳೆ. ಸರಿ ನಡಿ, ನಾನೇ ರೆಡಿ ಮಾಡ್ತೀನಿ ಅನ್ನುತ್ತಾ ಕೈ ಹಿಡಿದು ಎಳ್ಕೊಂಡು ಹೋಗ್ತಿದ್ರೆ ಆ ಕೈಯನ್ನು ಬಿಡಿಸ್ಕೊಂಡು ಗಬಗಬನೆ ಬಾತ್ರೂಮ್ ಒಳಗೆ ಹೋಗಿ ಡೋರ್ ಕ್ಲೋಸ್ ಮಾಡಿದ್ಲು. ಇವನಿಗೆ ತಮಾಷೆ ಆಗಿದೆ. ಇವಾಗ ನಾನು ಹೇಗೆ ಅಲ್ಲಿಗೆ ಹೋಗಲಿ, ತಪ್ಪಲ್ಲವಲ್ಲ ಅಂದ್ಕೊಂಡು ರೆಡಿ ಆಗೋದಕ್ಕೆ ಶುರು ಮಾಡಿದ್ಲು. ಅಮರೇಂದ್ರ ವರ್ಮ ಹೇಳಿದಂತೆ 10 ನಿಮಿಷದಲ್ಲಿ ಬಂದು ಕೂದಲು. ಇವತ್ತು ಅವಳ ಫೇವ್ರೆಟ್ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಹೇಳಿದ್ದ ಅಮರೇಂದ್ರ ವರ್ಮ. ಹಾಗೆ ಮಾಡಿದಾಳು ಗೌರಿ. ಅದನ್ನು ನೋಡಿದ್ಲೇ ಪ್ರಾಣ ಬಂದ ಹಾಗಾಯಿತು. ಆದರೆ ಕಂಪ್ನಿಗೆ ಹೋಗ್ಬೇಕನ್ನೋ ವಿಷಯ ನೆನಪಾದರೆ ಹೆದರಿಕೆ ಆಗ್ತಾ ಇದೆ. ಆ ಹೆದರಿಕೆಯಿಂದ ಅಷ್ಟು ಇಷ್ಟವಾದ ಬ್ರೇಕ್ಫಾಸ್ಟ್ ಕೂಡ ತಿನ್ನಬೇಕಂತ ಅನ್ನಿಸ್ತಿಲ್ಲ. ಇಷ್ಟ ಇಲ್ಲದೆ ಏನೋ ಸ್ವಲ್ಪ ತಿಂದು ಮುಖ ಸಣ್ಣದು ಮಾಡ್ಕೊಂಡು ಹೊರಟಳು. ಅಮರೇಂದ್ರ ವರ್ಮ ಮಾತ್ರ ಅವಳನ್ನ ಅವಳ ತಂದೆ ಫೋಟೋ ಹತ್ತಿರ ಕರ್ಕೊಂಡು ಹೋಗಿ ನಮಸ್ಕಾರ ಮಾಡ್ಕೊ ಹೊರಡೋಣ ಅಂತ ಅಂತಾನೆ. ನಿಜಕ್ಕೂ ನೀನು ಯಾಕೆ ಕಂಪ್ನಿ ಸ್ಟಾರ್ಟ್ ಮಾಡಿದೆ ಅಪ್ಪ? ಇವಾಗ ನೋಡು, ಅದು ನನಗೆ ಅಂಟುಕೊಂಡಿದೆ ಅಂತ ತನ್ನ ತಂದೆಯನ್ನು 2 ಮಾತು ಬೈದ್ಕೊಳ್ತಾ ನಮಸ್ಕಾರ ಮಾಡ್ಕೊಂಡು ಹೊರಟಳು. ಕಂಪ್ನಿಗೆ ಹೊಸ್ದಾಗಿ ಹೋಗ್ತಿದ್ದೀನಿ ತಾನೇ, ಗ್ರ್ಯಾಂಡ್ ವೆಲ್ಕಮ್ ಇರುತ್ತೆ, ನಾನು ನಡೀತಿದ್ರೆ ಹಾಗೆ ಹೂಗಳು ಚೆಲ್ತಾರೆ ಅಂತ ಮಧ್ಯದಲ್ಲಿ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ಲು. ಪ್ರತ್ಯೇಕವಾಗಿ ಅದೇನೂ ಇರಲಿಲ್ಲ. ಸಿಂಪಲ್ ಆಗಿ ಒಳಗಡೆ ಕರ್ಕೊಂಡು ಹೋದ.
ಇವನೇನೋ ಇವನ ಆಲೋಚನೆಗಳೇನೋ ಒಂದು ಕೂಡ ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗ್ತಾಯಿಲ್ಲ ಅಂದ್ಕೊಳ್ತಾಳೆ ಸಾತ್ವಿಕ. ಇದರ ಮುಂದಿನ ಭಾಗವನ್ನು ಪ್ರತಿಲಿಪಿಯಲ್ಲಿ ಹಾಕಿರ್ತೀನಿ. ಪ್ರತಿಲಿಪಿ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಎಲ್ಲರೂ ಹೋಗಿ ನೋಡಿ. ಇದೊಂದೇ ಕತೆ ಅಲ್ಲ, ನಾನು ಹಾಕೋ ಎಲ್ಲ ಕತೆಗಳು ಕೂಡ ಪ್ರತಿಲಿಪಿಲಿ ಮುಂಚಿತವಾಗಿ ಅಪ್ಲೋಡ್ ಆಗಿರುತ್ತೆ. ಅಲ್ಲಿ ನನ್ನನ್ನು ಫಾಲೋ ಮಾಡೋದ್ರ ಮೂಲಕ ವಿಡಿಯೋವನ್ನು ಮೊದಲೇ ನೋಡಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಮರೀದೆ ಚೆಕ್ ಮಾಡಿ.